ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಟೊಮ್ಯಾಟೊ ಸಾರು ಮಾಡ್ಕೊಳ್ಳೋದಕ್ಕೆ ಒಂದು 3ರಿಂದ 4 ಹುಳಿ ಟೊಮ್ಯಾಟೊನ ಈ ರೀತಿ ಕಟ್ ಮಾಡಿ ಹಾಕೋಬೇಕು. ಇದಕ್ಕೆ ನಾವು ಹಿಡಿಯುವಷ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ 1-2 ಹೆಸರು ಕರಿಬೇವನ್ನ ಹಾಕಿ ಇದಕ್ಕೆ ಸ್ವಲ್ಪ ಹಿಡಿಯುವಷ್ಟು ನಾವು ನೀರನ್ನ ಹಾಕಿ 3ರಿಂದ 4 ವಿಷಲ್ನ ಹಾಕಿಸ್ಕೋಬೇಕು. ನಾವು ಈ ಟೊಮ್ಯಾಟೊ ಸಾರು ಮಾಡೋದಕ್ಕೆ ಆದಷ್ಟು ಹುಳಿ ಟೊಮ್ಯಾಟೊ ತಗೋದ್ರಿಂದ ಸಾರು ಟೇಸ್ಟಿಯಾಗಿರ್ತೈತಿ. ಸೊ ಇದು ಈ ರೀತಿ ಬೇಯಿಸ್ಕೊಳ್ಳೋದಕ್ಕಿಟ್ಟು ಇವಾಗ ಇಲ್ಲೇ ಸಬ್ಬಸಿಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸಬ್ಬಸಿಗೆನ ಒಂದು 2-3 ಸತಿ ನಾವು ನೀರೊಳಗೆ ಚೆನ್ನಾಗಿ ತೊಳೆದು ತೆಗೆದಿಟ್ಕೋಬೇಕು. ಇವಾಗ ಈ ಪಲ್ಯ ಮಾಡೋದಕ್ಕೆ ಸ್ವಲ್ಪ ತೊಗರಿಬೇಳೆ ಅಥವಾ ಹಸಿರುಬೇಳೆ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗುವಂಥದ್ದು ಸ್ವಲ್ಪ ನೆನೆಸಿಟ್ಕೋಬೇಕು. ಇವಾಗ ಇದನ್ನು ಸಣ್ಣದಾಗಿ ನಾವು ಆದಷ್ಟು ನೀರು ಹೋಗೋವರೆಗೂ ಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೋಬೇಕು. ಈ ರೀತಿ ಎಲ್ಲ ಸೊಪ್ಪನ್ನು ಕಟ್ ಮಾಡಿದ ಮ್ಯಾಗ ಇದಕ್ಕೆ ಒಗ್ಗರಣೆಗೆ 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕಿ 7-8 ಹೆಸರಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕೋಬೇಕು. ನೀವು ಇದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕೊಂಡ್ರು ಟೇಸ್ಟಿ ಅಂತ ಅನಿಸ್ತೈತಿ. ಅದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಉಪ್ಪು ಹಾಕಿ ಕರೆದಿರುವಂಥದ್ದು, ಅದಾದಮೇಲೆ ನಾವು ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆ, ಇದನ್ನು ಒಂದು ಸ್ವಲ್ಪ ನಾವು ಆಯಿಲ್ ಒಳಗೆ 1-2 ನಿಮಿಷ ಇದನ್ನು ಹಸಿಮೆಣ್ಸಿನ್ಕಾಯ್ದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಪೂರ್ತಿ ಅದು ಕರಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಇದನ್ನು ಪೂರ್ತಿ ಕರಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಸೊಪ್ಪೆಲ್ಲ ಕರಗೋವರೆಗೂ ಈ ರೀತಿ ಫ್ರೈ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ಇವಾಗ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಟೊಮ್ಯಾಟೊದು ಈ ರೀತಿ ಎಲ್ಲ ಕೂಲ್ ಆದಮೇಲೆ ನಾವು ಅದರದ್ದು ಸಿಪ್ಪೆನೆಲ್ಲ ತೆಗೆದು ಇದನ್ನು ನಾವು ಒಂದು ಸ್ಮ್ಯಾಶರಿಂದ ಅಥವಾ ಈ ರೀತಿ ಕೈಯಿಂದನೇ ಸ್ಮ್ಯಾಶ್ ಮಾಡಿ, ಇಲ್ಲಾಂದ್ರೆ ನೀವು ಇದನ್ನು ಮಿಕ್ಸಿ ಕೂಡ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದು ಹುಳಿನ ನೋಡಿಕೊಂಡು ಹಿಡಿಯುವಷ್ಟು ಸ್ವಲ್ಪ ನೀರನ್ನ ಹಾಕೋಬೇಕು. ಇವಾಗ ಇದಕ್ಕೆ ಒಗ್ಗರಣೆಗೆ ಒಂದು 3-4 ಸ್ಪೂನಷ್ಟು ಆಯಿಲ್ನ ಹಾಕಿ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಅದಾದಮೇಲೆ 7-8 ಹೆಸರಷ್ಟು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಇದೆಲ್ಲನೂ ಹಾಕಿ 1-2 ನಿಮಿಷ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ, ಅದಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಿ ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ರಸನ ಹಾಕಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡು ಮೇಲೆ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಸಾರು ರೆಡಿ ಆಗ್ತೈತಿ. ಇಲ್ಲಿ ಸೈಡ್ ಡಿಶ್ಗೆ ಹಾಗಲಕಾಯಿ ಫ್ರೈ ಮಾಡಿಕೊಂಡು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಿಡಿಯುವಷ್ಟು ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗಲಕಾಯಿ ಫ್ರೈ ರೆಡಿಯಾಗಿರ್ತೈತಿ. ಇದಾಗಿತ್ತು ಲಂಚ್ ರೆಸಿಪೀಸ್. ಈವ್ನಿಂಗ್ಗೆ ಸ್ವಲ್ಪ ಲೆಮನ್ ಗ್ರಾಸ್ ಟೀ ಮಾಡ್ಕೊಂಡಿದ್ವಿ. ಸ್ವಲ್ಪ ಲೆಮನ್ ಗ್ರಾಸ್, ಅದಾದಮೇಲೆ ಸ್ವಲ್ಪ ಶುಂಠಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಕುದಿಸಿ ಇದಕ್ಕೆ ನೀವು ಬೆಲ್ಲನಾದರೂ ಹಾಕ್ಬೋದು ಅಥವಾ ಸ್ವಲ್ಪ ಹನಿನಾದರೂ ಹಾಕ್ಕೊಂಡು ಕುಡಿಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅಂದರೆ ಇಷ್ಟ ಆಗೈತೆ ಅಂದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.